ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಸರ್ಕಾರ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ವಸತಿ ಯೋಜನೆಯನ್ನು ಜಾರಿಗೆ ತಂದಿದೆ. ಅದರಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ವಸತಿ ಸಹಿತವಾದಂಥ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮುಂಜೂರು ಮಾಡಿದೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಬಡ ವಿದ್ಯಾರ್ಥಿಗಳು ಒಂದು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಓದಬೇಕು, ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು ಅಂತೇಳಿ ಸಾಕಷ್ಟು ಕನಸುಗಳಿಟ್ಟುಕೊಂಡು ಹಾಸ್ಟೆಲ್ಗೆ ಬರ್ತಾರೆ. ಆದರೆ ಆ ಬರ್ತಕ್ಕಂಥ ಹಾಸ್ಟೆಲ್ಗೆ ವಿದ್ಯಾರ್ಥಿಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಸಾಕಷ್ಟು ಸಮಸ್ಯೆಯನ್ನು ಸಹ ಎದುರಿಸ್ತಾ ಇದ್ದಾರೆ. ನಾವು ಸದ್ಯ ಗದಗ ನಗರದ ಗಂಗಿಮಡಿಯಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗ್ತಾ ಇದ್ದಾವೆ. ಯಾಕಂದರೆ ಆ ಒಂದು ಹಾಸ್ಟೆಲ್ನಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಆ ನೀರು ಕೂಡ ಕುಡಿಯೋಕ್ಕೂ ಕೂಡ ಸರಿಯಾಗಿಲ್ಲ. ಜೊತೆಗೆ ಅವರು ಸ್ನಾನ ಮಾಡಿದರೆ ಸಾಕು ಅವರಿಗೂ ಕೂಡ ಅಲರ್ಜಿಯಾಗಿ ಗುಳ್ಳೆಗಳು ಕೂಡ ಏಳ್ತಾ ಇದ್ದಾವೆ. ಅದೊಂದು ಕಡೆ ಆದರೆ ಇನ್ನೊಂದು, ಆ ಮಕ್ಕಳಿಗೂ ಕೂಡ ಸರಿಯಾದಂಥ ಮೆನು ಪ್ರಕಾರ ಊಟದ ವ್ಯವಸ್ಥೆಯನ್ನು ಕೂಡ ಕೊಡಲ್ಲ, ಬಾಳೆಹಣ್ಣು ಕೊಡಲ್ಲ, ಮೊಟ್ಟೆ ಕೊಡಲ್ಲ. ಇಂಥ ಸಾಕಷ್ಟು ಸಮಸ್ಯೆಗಳು ಕೂಡ ಅಲ್ಲಿ ತಾಂಡವವಾಡ್ತಾ ಇದ್ದಾವೆ. ಆದರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಆ ಮೆಟ್ರಿಕ್ ನಂತರದ ವಸತಿ ನಿಲಯದ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕೆ ಕುಡಿಯೋ ನೀರು ಕೂಡ ಸರಿಯಾಗಿಲ್ಲ, ಇನ್ನೊಂದು ಕಡೆ ಅವ್ರಿಗೆ ಸರಿಯಾದ ಊಟದ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಜೊತೆಗೆ ಆ ಒಂದು ಊಟಕ್ಕೆ ಬಳಸ್ತಕ್ಕಂಥ ಆಹಾರ ಧಾನ್ಯಗಳಲ್ಲೂ ಕೂಡ ಹುಳಗಳು ಕೂಡ ಓಡಾಡ್ತಾ ಇದ್ದಾವೆ, ನುಸಿಗಳು ಹತ್ತಿರ್ತಕ್ಕಂತಹ ಗೋಧಿ ಇದೆ. ಇಂತಹ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು ಆ ಮಕ್ಕಳು, ಆ ವಿದ್ಯಾರ್ಥಿಗಳು. ಅದೇ ಒಂದು ಊಟವನ್ನು ಮಾಡುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಆದರೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಈ ಒಂದು ಹಾಸ್ಟೆಲ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿ ಸ್ಪಂದನೆ ಕೂಡ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಹೀಗಾಗಿ ನಾವೆಲ್ಲ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ವಿ. ಅಲರ್ಜಿಯಿಂದ ಮೈ ತುಂಬ ಗುಳ್ಳೆಗಳು ಹೇಳ್ತಾ ಇದ್ದಾವೆ, ಮೊಡವೆಗಳು ಹೇಳ್ತಾ ಇದ್ದಾವೆ. ಜೊತೆಗೆ ಆ ಒಂದು ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಟ್ಯಾಂಕಿನಲ್ಲಿಯೂ ಕೂಡ ಪಾಚಿಗಟ್ಟು ಹೋಗಿದೆ. ಅಂಥ ನೀರನ್ನು ಸ್ನಾನ ಮಾಡಬೇಕು, ದಿನನಿತ್ಯ ಕರ್ಮಕ್ಕೆ ಅವರು ದಿನನಿತ್ಯ ಸ್ನಾನಕ್ಕಾಗಿರ್ಬೋದು, ಇನ್ನು ಕರ್ಮ ಕಾರ್ಯಗಳು ಕೂಡ ಅದೇ ನೀರನ್ನು ಬಳಸ್ಕೊಳ್ಬೇಕು. ಇಂಥ ಪರಿಸ್ಥಿತಿ ಕೂಡ ಈ ಒಂದು ಬಡ ವಿದ್ಯಾರ್ಥಿಗಳಿಗೆ ಬಂದಿರೋದ್ರಿಂದ ಸರ್ಕಾರ ಹಾಸ್ಟೆಲ್ಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತೆ, ನಿರ್ವಹಣೆಗಾಗಿ ಖರ್ಚು ಮಾಡುತ್ತೆ, ಕುಡಿಯೋ ನೀರಿಗಾಗಿಯೂ ಖರ್ಚು ಮಾಡುತ್ತೆ. ಜೊತೆಗೆ ಅವರಿಗೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ಕೂಡ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡುತ್ತೆ. ಆದರೆ ಈ ಒಂದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಆ ಒಂದು ಬಡ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂಥ ಮೂಲ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ. ಒಂದು ಕಡೆ ಕುಡಿಯೋ ನೀರಿಲ್ಲ, ಇನ್ನೊಂದು ಕಡೆ ಸರಿಯಾದ ಆಹಾರ ಇಲ್ಲ, ಇನ್ನು ಮೆನು ಪ್ರಕಾರ ಊಟದ ವ್ಯವಸ್ಥೆ ಕೂಡ ಇಲ್ಲ, ಇನ್ನು ಕುಡಿಯೋ ನೀರನ್ನು ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಅನಾರೋಗ್ಯಕ್ಕೆ ಆ ವಿದ್ಯಾರ್ಥಿಗಳು ಕೂಡ ತುತ್ತಾಗ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಇದ್ದರೂ ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಆ ಹಾಸ್ಟೆಲ್ಗೆ ವಿಸಿಟ್ ಮಾಡಬೇಕು. ಜೊತೆಗೆ ಗದಗ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳು ಕೂಡ ಹೋಗಿ ಅದೊಂದು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಹಾಸ್ಟೆಲ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಬೇಕಿದೆ. ಯಾಕಂದರೆ ಅಷ್ಟೊಂದು ಮಕ್ಕಳು, ಯಾಕಂದರೆ ಇಲ್ಲಿ ಓದ್ತಕ್ಕಂಥವರು ಬಡ ಮಕ್ಕಳು, SC ST ವಿದ್ಯಾರ್ಥಿಗಳು. ಹೀಗಾಗಿ ಈ ಒಂದು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸಾಕಷ್ಟು ಗೋಳಾಡ್ತಾ ಇದ್ದಾರೆ. ಇನ್ನು ಆ ಒಂದು ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ. ಹೀಗಾಗಿ ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಭೇಟಿ ನೀಡಿ ಆ ಮಕ್ಕಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕಿದೆ. ಆದಷ್ಟು ಬೇಗ ಆ ಸಮಸ್ಯೆಗೆ ಮುಕ್ತಿಯನ್ನು ನೀಡಬೇಕಾಗಿದೆ. ಇನ್ನು ಆ ಹಾಸ್ಟೆಲ್ನ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಇಲ್ಲಿಗೆ ಬಂದು 3 ವರ್ಷ ಆಯ್ತು ಸರ್. ನಾ ಬಂದು ಇಲ್ಲಿ ಹಾಸ್ಟೆಲಿನ ಪ್ರಾಬ್ಲಮ್ಸ್ ಏನದಾವ ಅಂದ್ರೆ ಸರ, ಈಗ ತಿಂಗಳ ಕೊಡೋಂಥವು ಏನು ಕೊಡಂಗಿಲ್ಲ ಸರ್. ನಾವಾಗಿ ಕೇಳ್ಬೇಕು ರೀ ಅವ್ರಾಗಿ ಕೊಡೋಕೆ ಏನಾಗುತ್ತೆ ಸರ್. ಈಗ DD ಮೇಡಮ್ ಅವ್ರು ಬಂದು 3 ದಿನದಾಗ ಮಾಡ್ತೀವಪ್ಪ, ವಾರ್ಡನ್ನು ಚೇಂಜ್ ಮಾಡ್ತೀವಿ, ಪ್ಯೂನು ಚೇಂಜ್ ಮಾಡ್ತೀವಿ ಅಂದ್ರೆ ಸರ್ ಅವ್ರು ಮಾಡಲಿಲ್ಲ ರೀ. 1 ತಿಂಗಳು ತಗೊಂಡ್ರಿ, ಒಳ್ಳೆ ಪ್ಯೂನ್ ಕರೆಸಿದ್ರಿ ಸರ್. ಅವ್ರು ಪ್ಯೂನ್ ಕರೆಸಿದ್ರೆ ಅವನು ಸರಿತನ ಮಾಡಲಿಲ್ಲ ಸರ್ ಕೆಲಸನ. ಈಗ ಅವನು ಬಿಟ್ಟಾನ ರೀ, ಒಳ್ಳೆ ಬೇರೆ ಪ್ಯೂನ್ ಬಂದಾನ ರೀ. ವಾರ್ಡನ್ ಸರ ಫೋನ್ ಹಚ್ಚಿರ ಫೋನ್ ಎತ್ತಗಲ್ರಿ, ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ರೀ. ನಾವು ಈಗ ಹಾಸ್ಟೆಲ್ ಹುಡುಗರ್ನ್ಯಾಗ ಯಾರಿಗಾರ ಏನಾರ ಆತಂದ್ರೆ ಯಾರು ಜವಾಬ್ದಾರಿ ರೀ? ಅದ್ರಾಗ ಬೇರೆ ಟಾಯ್ಲೆಟ್ ತೋಳ್ಸಂಗಿಲ್ಲ ರೀ ತಿಂಗಳ. ಈಗ ನಾವು ಹೇಳೋದು ಅಂತಂದು ಅದನ್ನು ಮಾಡಂಗಿಲ್ಲ ರೀ. ಈಗ ನೀರು ಸರ್ 3 ದಿನ ಆಯ್ತು ಸರ್, ನೀರು ಅಂದ್ರೆ ಇಲ್ಲ ಸರ್. ಊಟ ಎದಕ್ಕಾದ್ರೆ ನೀರು ಇಲ್ಲ ಸರ್, ಬಸಕ್ಕೆ ಇಲ್ಲ ರೀ, ಬಟ್ಟೆ ತೊಳಕ್ಕೆ ಇಲ್ಲ ರೀ, ಜಳಕ್ಕೆ ನಾವು ಸ್ನಾನ ಮಾಡಕ್ಕಂದ್ರೆ ಇಲ್ಲ ಸರ್. ಈಗ ಹಂಗಾಗಿ ಅಡುಗೆಯವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಸರ, ಈಗ ಡೈಲಿ ಮಾಡ್ತಾರೆ ಸರ್. ಅವ್ರು ಒಂದು ದಿನಾನ ಚೇಂಜ್ ಮಾಡಂಗಿಲ್ಲ ರೀ. ಒಂದು ದಿನ ಚೇಂಜ್ ಮಾಡೇವಿ ಅಂತಂದ್ರೆ ಇಲ್ಲ ಸರ್. ಯಾರು ಸಿಬ್ಬಂದಿ ಹೊರಗ್ಲವ್ರು ಬಂದಾರಂತಂದ್ರೆ ಅಷ್ಟೇ ಸರ್ ಚೇಂಜ್ ಮಾಡೋದ್ರಿ ಅವರು. ಮತ್ತು ದಿನ ಏನು ಹಾಕ್ಬೇಕಪ್ಪ ಅದನ್ನ ಮಾಡಾಕ್ತಾರೆ ಸರ್. ಅದ ಅನ್ನ ಕುಸ್ತಾರೆ ರೀ, ಮತ್ತು ಅದ ಸಾರು ಮಾಡಿರ್ತಾರೆ ಅವ್ರು. ಮತ್ತು ಬೇರೆ ಏನು ಮಾಡಲ್ಲ ರೀ. ಅವ್ರು ವಾರ್ಡನ್ ಸರ್ ಏನಂತಾರೆ ರೀ, ನಿಮಗೆ ಎಷ್ಟು ಬೇಕಮ್ಮ ಅಷ್ಟು ತಗೊಂಡು ಮಾಡಿರಿ ಅಂತಾರೆ ರೀ. ಮತ್ತು ಅವ್ರದ್ದು ಏನು ಮಾಡ್ತಾರೆ ಮಾಡ್ತಾರೆ ಅವರು. ಬೇರೆದು ಏನೇನು ಮಾಡಂಗಲ್ಲ ಸರ್. ಆಮೇಲೆ ವಾರ್ಡನ್ ಸರ್, ಆ ವಾರ್ಡನ್ ನಂತರ ಹಾಸ್ಟ್ಲಿಗೆ ಬರೋಂಗಲ್ಲ ಸರ್. ನಾವಾಗೆ ಫೋನ್ ಹಚ್ಚಿರ ಸತಿಗೆ ಬರೋಂಗಿಲ್ಲ ರೀ ಅವರು. ನಾನಿಲ್ಲಿ 5 ವರ್ಷದಿಂದ ವ್ಯಾಸಂಗ ಮಾಡ್ತಿದ್ದೀನಿ ಸರ್. ಇಲ್ಲಿ ಹಿಂದೆಲ್ಲ ಚೆನ್ನಾಗೇ ನಡೆಸ್ತಾ ಇದ್ರಿ ಸರ. ಕೆಲವು ಈಗ ಇವು ಬರ್ತದೆ ಸರ್, ದಿನಾಚರಣೆಗಳನ್ನ ಸರ್. ಅವ್ನು ಯಾಕೆ ಮಾಡ್ತಾರಂತ ಅನ್ನೋದು ಒಂದು ವಾರ್ಡನ್ಗೆ ಗೊತ್ತಿಲ್ಲ ಸರ್. ಇತ್ತೀಚೆಗೆ ಸರಿಯಾಗಿ ಮಾಡ್ತಾಯಿಲ್ಲ, ಅದ್ರ ಬಗ್ಗೆ ಅರಿವು ಕೂಡ ಮೂಡಿಸ್ತಾ ಇಲ್ಲ ನಮಗೆ.
ದಿನಾಚರಣೆ ಸರಿ ಆಗಂಗಿಲ್ಲ, ಊಟ ಸರಿ ಆಗಂಗಿಲ್ಲ, ಮತ್ತು ನೀರೆಲ್ಲ ಹೊಲಸು, ಅಲ್ಲೆಲ್ಲ ಹೊಲಸದ ಸರ್, ತೋರಿಸ್ತೀವಿ ಸರ್ ನಿಮಗೆ. ಅದೊಂದು ನನಗೆ ವಿಷಾದ ಅನಿಸಿದ್ರೆ ಅನ್ಸಿದ್ರೆ ಕನ್ನಡಿಗರು ನಾವು ನೀರು ಕೇಳಿದ್ರೆ ಪಾನಕ ಕೊಡೋ ಅಂತಾರೆ ನಾವು ನೀರಿಗೆ ಬೇಡ ಕುಂತೀವಲ್ಲ ಅನ್ನೋದು ಒಂದು ವಿಷಯ ಆಗೈತೆ ಸರ. ಮತ್ತೇನಿಲ್ಲ ಸರ್, ಇದು ಹೊಲಸು, ಆಮೇಲೆ ಕಂಪ್ಯೂಟರ್ನೂ ಸರಿ ಮಾಡ್ಸಂಗಿಲ್ಲ, ಫ್ಯಾನು ಸರಿಗಿಲ್ಲ ಸರ. ಈಗ ಬ್ಯಾಸಿಗೆ ದಿನದಾಗ ಎಲ್ಲಿ ಓದ್ಬೇಕು ಅನ್ನೋದು ಗೊತ್ತಲ್ಲ ಸರ್, ಅದ್ರಾಗ ರೂಮ್ನಲ್ಲಿ ಕುಂದ್ರದ ಆಗಂಗಿಲ್ಲ ಸರ್, ಯಾಕಂದ್ರೆ ಭಾಳ ಈಟ್ ಅದಾವೆ ಸರ್ ರೂಮು. ಕೇಳಿದ್ರೆ ಇವತ್ತು ಕೊಡ್ತನಪ್ಪ, ಲೆಟ್ರ್ ಕೊಟ್ಟೀನಿ, ನಾಳೆ ಮಾಡಿಸ್ತೀನಿ, ನೀವು ಮಾಡಿಸ್ತೀನಿ ಸರ್. ಡಿ ಮೇಡಮ್ ಬಂದು ಹೋಗ್ಯಾರ, ನಿಮಗೆ ಬೇಕಾದ ಮೂಲ ಸೌಕರ್ಯಗಳನ್ನು ನೀವು ಫಸ್ಟ್ ಇದು ಮಾಡಿಕರ್ರಿ ಅಂತ ಹೇಳ್ಯಾರ ಸರ. ಹೇಳಿದ್ರು ವಾರ್ಡನ್ನು ಯಾವುದೇ ರೀತಿಯಾದ ಸ್ಪಂದನೆ ಕೊಟ್ಟಿಲ್ಲ ಸರ. ಈಗ 3-4 ದಿನ ಸರ, ಮುಂಜಾನೆ ನೀರಿಲ್ರಿ, ರಾತ್ರಿನೂ ನೀರಿಲ್ರಿ. ರಾತ್ರಿ ಏನೋ ಟಾಯ್ಲೆಟ್ ಬಂದ್ರೆ ನಾವೆಲ್ಲಿ ಹೋಗ್ಬೇಕ್ರಿ ಸರ್? ಇಲ್ಲೆಲ್ಲ ಗೇಟ್ ಆಗಿರ್ತೈತೆ ರೀ, ಇಲ್ಲೆಲ್ಲ ಏರಿಯಾ ಅಂದ್ರೆ ಭಾಳ ಡೇಂಜರ್ ಐತೆ ಸರ್ ಇದು. ನಾವೆಲ್ಲಿ ಹೋಗ್ಬೇಕ್ರಿ? ನೀರು ಒಂದಿಲ್ಲ ರೀ, ನಡ್ಕೊತ ಹೋಗ್ಬೇಕಂದ್ರೆ 4-5 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕ್ರಿ ಕಾಲೇಜಿಗೆ. ನೀರು ಇರಲ್ಲ ರೀ, ನಮ್ಮದು 9 ಗಂಟೆ ಕಾಲೇಜ್ ಸ್ಟಾರ್ಟ್ ರೀ. ಅಷ್ಟೊತ್ತೊಂದಿಲ್ಲ ನಾಷ್ಟ ನೀರಲ್ಲ ರೀ, ಏನಿರಲ್ಲ ರೀ ನಮಗೆ. ಇನ್ನೊಂದು ರೀ, ಮತ್ತು ಮ್ಯಾಗ್ಝಿನ್ ತಿಂಗಳ ಮ್ಯಾಗ್ಝಿನ್ ಕರೆಕ್ಟ್ ಟೈಮ್ ಕೊಡಲ್ಲ ರೀ, ನ್ಯೂಸ್ ಪೇಪರ್ ರೀ, ಮತ್ತು ಊಟನೂ ಕರೆಕ್ಟ್ ಮಾಡಲ್ಲ ರೀ ಇವರೆಲ್ಲ ಇಲ್ಲೇ. ನಾವು ಏನು ಮಾಡ್ಬೇಕು ರೀ ಸರ್? ನಾವು ಕೊಪ್ಪಳದಿಂದ ಬಂದಿರಿ, 100-155 ಕಿಲೋಮೀಟ್ರ್ ಐತೆ ರೀ ನಮ್ಮೂರೆಲ್ಲ ಇಲ್ಲೇ. ಅವ್ರು ನಮ್ಮ ತಂದೆ ಎದಕ್ಕೆ ಕಳಿಸಿರ್ತಾರೆ ಇಲ್ರಿ, ಓದಲಿ, ಚೆನ್ನಾಗಿ ಓದಲಿ ಮಕ್ಕಳು ಅಂತಂದು. ಇಲ್ಲಿ ಇವ್ರು ಒಂದು ಏನು ಸವಲತ್ತು ಕೊಡಲ್ಲ ರೀ. ಏನರ ಕೇಳಿದ್ರೆ ಅಂದ್ರೆ ವಾರ್ಡನ್ ಸರ್ ಆವಾಜ್ ಆಗ್ತಾರೆ ನಮ್ಗೆ, ನಿನ್ನ ಹೆಸರು ಏನು, ನಿಂದು ಯಾವ ರೂಮು ಅಂತಂದ್ರೆ ನಾವೇನು ಮಾಡ್ಬೇಕು ರೀ ಸರ್? ಇದಕ್ಕೆ ನಾವು ಯಾರನ್ನಂತ ಕೇಳಕ್ಕೆ ಹೋಗ್ಬೇಕು? ಒಂದು ಏನೂ ಸವಲತ್ತು ಇಲ್ಲರಿ. ಇಲ್ಲ ಅಲ್ಲಿ ಅಡುಗೆ ರೂಮಿನ ನೀರು ನೋಡ್ಬರ್ರಿ ಸರ್, ಅಲ್ಲಿ ಆವಾಗ ಹೊಲಸು ನೀರು ಇದಾವ್ರಿ, ಅವನ್ನ ಹಾಕಿ ಅಡುಗೆ ಮಾಡ್ತಾರೆ ಅಲ್ಲಿ ಅವರು. ಅಡುಗೆ ಮುಂಜಾನೆ ನಾಷ್ಟ ಮಾಡ್ತಾರೆ ಸರ, ತರಕಾರಿ ಮಿಶ್ರಿತ ಸಾಂಬಾರು ಅಂತ ಐತೆ ಸರ, ಅದ್ರೊಳಗೆ ಟಮಾಟೆ ಬಿಟ್ಟು ಒಂದು ಏನೋ ತರಕಾರಿ ಇರಲ್ಲ ಸರ್, ಅದು ಬರೀ ನೀರು ಮಾಡಿರ್ತಾರೆ ಸರ್. ಕೇಳಿದ್ರೆ ಅಂದ್ರೆ ವಾರ್ಡನ್ ಸರ್ ಅವ್ರು ಆಂಟಿಯರಿಗೆ ಹೇಳಿದ್ರು, ಅವ್ರು ತೊಗೊಳ್ಲಿಕ್ಕಂದ್ರೆ ನಾ ಏನು ಮಾಡಲಿ ಅಂತಂತಾರೆ. ಆಂಟಿಯರಿಗೆ ಕೇಳಿದ್ರೆ ನಮ್ಗೆ ವಾರ್ಡನ್ ಸರ್ ಇಷ್ಟ ಕೊಡ್ತಾರೆ ಅಂತ ಹೇಳ್ತಾರೆ ಸರ್. ನಾವು ಯಾರನ್ನಂತ ಕೇಳ್ಬೇಕು ರೀ ಸರ್? ಇಲ್ಲಿ ಒಂದು ಊಟ ಸರಿ ಇರ್ಲಿಕ್ಕಂದ್ರೆ ನಾವು ಹೆಂಗೆ ಓದ್ಬೇಕು ರೀ ಸರ್? ಮೈಂಡ್ರೆ ಕರೆಕ್ಟ್ ಇದಾಗುತ್ತೇನು ರೀ ಅದು? ನಾವು ಇಷ್ಟೆಲ್ಲ ತೊಂದರೆಗಳದ ಸರ್, ನಾವು ಇರಲಿ ಅಂತ ಸಹಿಸ್ಕೊಂತ ಹೋದಂಗೆಲ್ಲ ಮತ್ತೆ ಅವ್ರು ಜಾಸ್ತಿ ಮಾಡ್ಕೊತಾರೆ ಹೊಂಟ್ರಿ ಸರ್. ಸೋಮವಾರ ನೋಡಿ ಸರ್, ಸೋಮವಾರ ನಮ್ಮ ಬಾಳೆಹಣ್ಣು ಕೊಡ್ಬೇಕಿತ್ತು ಸರ್, ಮತ್ತು ಗುರುವಾರ ದಿವಸ ಕೊಡ್ಬೇಕಿತ್ತು ಸರ್. ಏನೇನೇ ಇಲ್ಲ ಸರ್ ನಮ್ಗೆ. ನಾವೇನು ಕೇಳಿದ್ರು ಅಂದ್ರೆ ಕೊಡ್ತೀನೋ ಬರ್ತೀನೋ ಅಂತ ಅಂತಾರೆ ಸರ್, ಒಟ್ಟು ಬರೋದೇ ಇಲ್ಲ ಸರ್. ಈಗ ಒಂದು ತಿಂಗಳ ಸರ ಒಟ್ಟು ಸರ್ ಬರ್ತಾರೆ ಸರ್, ಎಲ್ಲ ಏನೋ ದ್ರವ್ಯ ಮತ್ತು ಮಾದಕ ವಸ್ತುಗಳು ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಸರ್, ಅವರ ಕುಡಿದು ಬರ್ತಾರೆ ಸರ್ ಇಲ್ಲಿ. ನಾವು ಯಾರನ್ನು ಕೇಳ್ಬೇಕ್ರಿ? ಮತ್ತೆ ನಮ್ಮ ಸ್ಟೂಡೆಂಟ್ಸಿಗೆ ಎದುರಿಸ್ತಾರೆ, ನೀ ಬಾ, ನೀನು ಚೆಕ್ ಮಾಡ್ತೀನಿ, ಯೂರಿನ್ ಟೆಸ್ಟ್ ಮಾಡ್ತೀನಿ, ನೀ ಕುಡ್ದೇನು, ನೀ ಗುಟ್ಕ ಹಾಕೊಂದೇನೋ ಅಂತಂತಾರೆ ಸರ್. ಎಲ್ಲ ಮತ್ತು ತಾವ ಗುಟ್ಕ ಹಾಕೊಂಬರ್ತಾರೆ ಸರ್. ನಾವು ಇದನ್ನ ಏನು ಕೇಳ್ಬೇಕು ಸರ್? ಈಗ ಅವ್ರು ವಾರ್ಡನ್ ಸರ್ ಎಲ್ಲ ಕುಡ್ದ ಬಂದಾರೆ ಸರ್, ಇಲ್ಲಿ ಕಣ್ಣೆಲ್ಲ ಕೆಂಪಾಗಿ ಇದು ಮಾಡ್ತಾರೆ ಸರ್. ಏನು ಕೇಳಿದ್ರು ರಾಜಾ ಬರ್ತೀನಿ ರಾಜಾ ಅಂತಂತಾರೆ ಸರ್, ಒಟ್ಟು ಬರೋದೇ ಇಲ್ಲರಿ ಸರ್. ಏನೋ 4 ಹಾಸ್ಟೆಲದವು 5 ಹಾಸ್ಟೆಲದವು ಅಂತಂದ್ರೆ ನಾವೇನು ಮಾಡ್ಬೇಕು ರೀ ಸರ್? ಅವ್ರಿಗೆ ತೊಗೊಂಡಿದ್ವಿ ಸರ್ ನಮ್ಮ ಹಾಸ್ಟೆಲ್ ಏನ್ರ ನಾವು ನಮ್ಮ ಹಾಸ್ಟೆಲಿಂದ ಏನಿದೆ ಸರ್, ನಮಗೆ ಸವಲತ್ತು ಅದನ್ನು ಕೊಡ್ಬೇಕು ಸರ್. ನಮ್ಮ ದಿನಚರಿಗಳನ್ನೆಲ್ಲ ಸರ್ ಮುಂಜಾನೆ 9 ಗಂಟೆ 8 ಗಂಟೆ ಅನ್ನೋದ್ಲೇ ನ್ಯೂಸ್ ಪೇಪರ್ ಬರ್ಬೇಕು ಸರ್. ಅದು 12 ಗಂಟೆಗೆ ಬರ್ತಾವೆ ಸರ್. ನಾವು 12 ಗಂಟೆಗೆ ಓದಿ ಏನು ಮಾಡ್ಬೇಕು ರೀ ಸರ್? ನಾವು ಕಾಲೇಜಿಗೆ ಹೋಗಿ ಓದ್ಬೇಕು, ನ್ಯೂಸ್ ಪೇಪರ್ ಯಾವಾಗ ಓದ್ಬೇಕು ಸರ್? ನಾವು ಏನೇನು ಕರೆಕ್ಟಾಗಿ ಕೊಡಲ್ಲ ಸರ್. ಅಲ್ಲಿ ನೀರಿನ ವ್ಯವಸ್ಥೆ ನೋಡ್ಬೇರಿ ಸರ್, ಎಲ್ಲ ಮ್ಯಾಗೆಲ್ಲ ಸಿಂಕ್ ಎಲ್ಲ ಅವು ಪಾಚಿಗಟ್ಟಿ ಎಲ್ಲ ನೀರಿದಾಗ ಸರ್. ಅವ್ನು ನಾವು ಮುಖ ತೊಳ್ಕೊಂಡಿದ್ರೆ ಮುಖದಾಗ ಗುಳ್ಳಿ ಎದ್ದು ನಮಗೆಲ್ಲ ಸ್ಕಿನ್ ಅಲರ್ಜಿ ಆಗೋಕ್ಕಂತ ಸರ್ ಇಲ್ಲೆಲ್ಲ. ಆ ಊಟದಂತರೂ ಪೂರ್ತಿ ಸರ ನಮ್ಗೆ ದಿನ ಸರ ನಾನು 5-5 ಕಿಲೋಮೀಟ್ರ್ ಸರ್, ಸಾಯಂಕಾಲ 4 ಗಂಟೆಗೆ ಬಂದ್ರೆ ಅಂದ್ರೆ ಸರ ಸಾಂಬಾರು ಇರಲ್ಲ ಸರ್ ನಮಗಿಲ್ಲಿ. ಹಣ್ಣು ಅಂತರೂ ನೀರಾಗಿರುತ್ತೆ ಸರ್. ನಾವು ಏನು ತಿನ್ಬೇಕು ರೀ ಸರ್? ಮುಂಜಾನೆ ಒಂದೊಟ್ಟು ಅದು ಕರೆಕ್ಟ್ ಊಟ ಮಾಡ್ಬೇಕಂತಂದ್ರೂ ಆಗಲ್ಲ ಸರ್. ಅದು ಮತ್ತು ಪಲಾವ್ ಮಾಡ್ತಾರೆ ಸರ್, ಅದ್ರೊಳಗೆ ಎಣ್ಣೆ ಇರಲ್ಲ ಸರ್, ಏನಿರಲ್ಲ ರೀ. ಸೋಯಾಬೀನ್ ಒಂದು ಬಿಟ್ಟು ಮತ್ತು ಅದನ್ನು ಆಲೂ ಬಾತ್ ಅಂತ ಸರ್, ಆಲೂ ಬಾತ್ನಾಗ ಏನೇನು ಇರೋದೇ ಇಲ್ಲ ಸರ್. ಅದು ಒಂದು ಸರ್ ಟೇಸ್ಟ್ ಅನ್ನೋದಂತರೂ ಕೇಳಕ್ಕೆ ಹೋಗ್ಬಿಡ್ರಿ ಸರ್. ಅದು ಒಂಥರ ನಾಯಿ ಹಾಕಿರೋ ನಾಯಿನೂ ತಿನ್ನೋ ಸರ್. ನಮ್ಮ ಹಾಸ್ಟೆಲಾಗಿರೋ ನಾಯಿ ಸತ್ಯ ಅವು ನಮಗೆ ಕೇಳ್ತೇವೆ ಸರ್, ನೀವು ಹೆಂಗಾರು ತಿಂತಿರೋ ಮಾರೇ ಅಂತಂದು ಹಾಕಿದ್ರಂದ್ರೆ ಹಂಗೆ ಅಂಥ ಬಾಳೆಗೆ ಸರ್ ನಮ್ಮದು. ಯಾಕಂದರೆ ಆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಸಾಕಷ್ಟು ಕನಸುಗಳನ್ನು ಇಟ್ಟುಕೊಂಡು ನಾವೆಲ್ಲ ಬಡ ವಿದ್ಯಾರ್ಥಿಗಳು ನೀವೇನಾದ್ರು ಓದಿ ಉನ್ನತವಾದ ಹುದ್ದೆಗಳನ್ನು ಸೇರಬೇಕು, ಉನ್ನತ ಮಟ್ಟದ ಶಿಕ್ಷಣವನ್ನು ಪಡಿಬೇಕಂತ 10 ಕನಸುಗಳನ್ನು ಇಟ್ಟುಕೊಂಡು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಲು ಬಂದಿದ್ದಾರೆ. ಆದರೆ ಅವರಿಗೆ ಮಾತ್ರ ಇಲ್ಲಿ ಸಿಗಬೇಕಾದಂಥ ಮೂಲ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ. ಯಾಕೆಂದ್ರೆ ಕಂಪ್ಯೂಟರ್ನ ಕೂಡ ಹಾಳಾಗಿ ಹೋಗಿದ್ದಾವೆ, ಜೊತೆಗೆ ಸರಿಯಾದ ಊಟದ ವ್ಯವಸ್ಥೆ ಕೂಡ ಇಲ್ಲ, ಸರಿಯಾಗಿ ನಿದ್ರೆ ಆಗಲ್ಲ, ಜೊತೆಗೆ ಹುಳುಗಳು ಕಾಟ, ಜೊತೆಗೆ ಅವರಿಗೆ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಗೋಳಾಡ್ತಾ ಇದ್ದರು. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಾಢ ನಿದ್ರೆಗೆ ಹೋದಂಥ ಆಗಿಬಿಟ್ಟಿದೆ. ಹೀಗಾಗಿ ಆ ಹಾಸ್ಟೆಲ್ ವಾರ್ಡನ್ ಅವರು ಕೂಡ ಸಾಕಷ್ಟು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಹೀಗಾಗಿ ಆ ವಾರ್ಡನ್ ಮೇಲೂ ಕೂಡ ಕ್ರಮ ಆಗಬೇಕು. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಹಾಸ್ಟೆಲ್ಗೆ ಭೇಟಿ ನೀಡಿ ಆ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.